ಎಲ್ಲಾ ಕಡೆ ಗಣೇಶ ವಿಗ್ರಹನ ದೊಡ್ಡದಾಗಿಟ್ಟು ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡೋದನ್ನ ನೋಡಿದೀರಾ. ಆದ್ರೆ ದೇವಿ ಗೌರಿ ಮೂರ್ತಿನ ಇಟ್ಟು ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದೆಲ್ಲಾದ್ರೂ ನೋಡಿದೀರಾ? ನಾವಿವತ್ತು ಹೊರಟಿದ್ ಒಂದು ಗುಮ್ಲಾಪುರದಲ್ಲಿರುವಂತಹ ಗೌರಮ್ಮ ದೇವಸ್ಥಾನಕ್ಕೆ. ಇನ್ನು ಈ ಊರು ದೇವಿ ಗೌರಿಯವರ ತವರೂರು ಅಂತಾನೆ ಪ್ರಸಿದ್ಧವಾಗಿದೆ. ಅದಷ್ಟೇ ಅಲ್ಲ 101 ದೇವಸ್ಥಾನ ಈ ಊರಲ್ಲಿದೆ. ಅಲ್ಲಿನ ಸುತ್ತಮುತ್ತ ಜನಕ್ಕಂತೂ ದೇವಿ ಮೇಲೆ ತುಂಬಾನೇ ಭಕ್ತಿ ಇದೆ. ಇನ್ನು ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆ ಗಣೇಶನ 5 ದಿವಸ 11 ದಿವಸ ಕೂಡಿಸ್ತಾರೆ. ಇನ್ನು ತಾಯಿ ಗೌರಿಯವ್ರನ್ನ ಅವರೇ ಒಂದು ಮೂರ್ತಿ ಮಾಡಿ ಅದಕ್ಕೆ ಒಂದು ಅಲಂಕಾರ ಮಾಡಿ ವಿಶೇಷವಾಗಿ ಪೂಜೆನ ನಡೆಸ್ತಾರೆ. 1 ತಿಂಗಳ ಮಟ್ಟಿಗೆ ಇಲ್ಲಿ ದೇವಿನ ಕುಳಿಸ್ತಾರೆ. ಇನ್ನು ಕೊನೆ ದಿವಸ ಅಂತೂ ಹಾಡು ಕುಣಿತ ಅಂತ ಎಲ್ಲ ಮಾಡಿ ದೇವಿನ ಅವ್ರ ಗಂಡನ ಮನೆಗೆ ಕಳಿಸ್ಕೊಡ್ತಾರೆ. ಇದೇ ತಿಂಗಳು 25 ಇಲ್ಲಿ ಜಾತ್ರೆ ನಡೆಯುತ್ತೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ, ತುಂಬಾನೇ ವಿಜೃಂಭಣೆಯಾಗಿ ಮಾಡ್ತಾರೆ. ತುಂಬಾನೇ ವಿಶೇಷವಾಗಿರುತ್ತೆ. ಯಾರಿಗಾದ್ರೂ ಹೋಗಕ್ಕೆ ಇಷ್ಟ ಇರೋ ದಯವಿಟ್ಟು ಹೋಗಿ ಅಲ್ಲಿ ಭಾಗವಹಿಸಿ. ಇನ್ನು ತುಂಬಾ ಕಡೆಯಿಂದ ಬರ್ತಾರೆ ದೇವಿನ ನೋಡಕ್ಕೆ. ಸುತ್ತಮುತ್ತ ಇರೋ ಜನ ಎಲ್ಲ ಬರ್ತಾರೆ. ಅವ್ರ ಕೈಲಾದಷ್ಟು ಮಡ್ಲಕ್ಕಿನ ತುಂಬ್ತಾರೆ, ಪೂಜೆ ಮಾಡಿಸ್ತಾರೆ, ಅನ್ನದಾನ ಆಚರಣೆ ಅದು ಇದು ಎಲ್ಲಾನು ಮಾಡಿಸ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇನ್ನು ದೇವಸ್ಥಾನದ ಈಚೆ ಬಂದ್ರೆ ಬಳೆಗಾರರು ಕಾಯ್ತಾ ಇರ್ತಾರೆ, ಬನ್ನಿ ಬಳೆ ಹಾಕ್ಸ್ಕೊಳ್ಳಿ ಅಂತ ಹೇಳಕ್ಕೆ. ನಾವು ಹೋಗಿದ್ರೆ ನಮ್ಮ ಗೌರಿನ ಕರ್ಕೊಂಡು ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ. ಇನ್ನು 1 ತಿಂಗಳ ಮಟ್ಟಿಗೆ ಮಾತ್ರ ಈ ಊರು ಟೂರಿಸ್ಟ್ ಪ್ಲೇಸ್ ತರಾನೇ ಆಗ್ಬಿಡುತ್ತೆ. ಹಾಗೆ ಜಾತ್ರೆ ವೈಭವ ಮಾಡ್ತಾರೆ ಈ ಊರಲ್ಲಿ. ಹಾಗೆ ನೀವು ಯಾರಾದ್ರೂ ಹೋಗಿದ್ರೆ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಇನ್ನು ಯಾರು ಹೋಗ್ಲಿಲ್ಲ 25th ಜಾತ್ರೆ ಇರುತ್ತೆ, ಮಿಸ್ ಮಾಡದೆ ಹೋಗಿ. ಇದೇ ತರ ಚೂಡಿಸ್ಗಾಗಿ ಫಾಲೋ ಮಾಡಿ.